ಈ ಒಂದು ವಿಶೇಷವಾದಂಥ ಅತ್ಯಂತ ಪ್ರೇರಣಾದಾಯಿಯ ದಿವಸದ ಈ ಶುಭ ಸಂದರ್ಭದಲ್ಲಿ ನಾನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಜನರ ಪರವಾಗಿ ಈ ದೇಶಕ್ಕೋಸ್ಕರ ತಮ್ಮ ಸರ್ವೋಚ್ಚ ಬಲಿದಾನವನ್ನು ಮಾಡಿದಂಥ 227 ಸೈನಿಕರಿಗೆ ತಲೆಬಾಗಿ ನಮನವನ್ನು ಸಲ್ಲಿಸ್ತಾರೆ. ಇವತ್ತು ಕಾರ್ಗಿಲ್ ವಿಜಯ ದಿವಸದ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸೈನಿಕರಿಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು T-55 ಟ್ಯಾಂಕ್ ಅನ್ನು ಸಮರ್ಪಣೆ ಮಾಡಿದ್ದೇವೆ. ಬಂಧುಗಳೇ, T-55 ಟ್ಯಾಂಕ್ ಅನ್ನುವಂಥದ್ದು ಕೇವಲ ಒಂದು ಉಕ್ಕಿನ ವಸ್ತು ಅಥವಾ ಶಸ್ತ್ರಾಸ್ತ್ರ, ಅದು ಒಂದು ವಾಹನ ಅಲ್ಲ. ಅದು ನಮ್ಮ ಅಸಂಖ್ಯಾತ ಸೈನಿಕರ ತ್ಯಾಗ, ಧೈರ್ಯ, ಈ ದೇಶದ ಭವಿಷ್ಯಕ್ಕೋಸ್ಕರ ಅವರು ಸಮರ ಭೂಮಿಯಲ್ಲಿ ಮಾಡಿರುವಂತಹ ಸಾಹಸ ಗಾಥೆಗಳ ಒಂದು ಜೀವಂತ ಸಾಕ್ಷಿ. ಆ ಸಾಕ್ಷಿಯನ್ನ, ಆ ಪ್ರೇರಣೆಯ ವಸ್ತನ್ನ ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಈ ಒಂದು ಪೂಜನೀಯ ಸ್ಥಳದಲ್ಲಿ ನಾವು ಯಾಕೆ ಇಟ್ಟಿದ್ದೇವೆ ಅಂದ್ರೆ, ಇವತ್ತು ವಾಟ್ಸಪ್ನಲ್ಲಿ ನಾನೊಂದು ಮೀಮ್ ಅನ್ನು ನೋಡಿದೆ. 99ರ ಕಾರ್ಗಿಲ್ ಯುದ್ಧವನ್ನು our generation fought that war for today's Gen Z ಅನ್ನುವಂಥದ್ದನ್ನು ನಾನು ಬರೆದಿದೆ. ಇವತ್ತಿನ Gen Z ಈ ದೇಶದ ಭವಿಷ್ಯದ ಬಗ್ಗೆ ಮಾತನಾಡಬೇಕಾದ್ರೆ, ಈ ದೇಶ ಒಳ್ಳೆ ದಿಕ್ಕಿನಲ್ಲಿ ಸಾಗಬೇಕು, 2047ರಲ್ಲಿ ನಮ್ಮ ಪ್ರಧಾನಮಂತ್ರಿಯ ಕನಸಾದಂತ ಒಂದು ವಿಕಸಿತ ಭಾರತ ನಿರ್ಮಾಣವಾಗಬೇಕಾದ್ರೆ ಆವತ್ತಿನ ಜನರೇಷನ್ ಪ್ರಾಣಾರ್ಪಣೆ ಮಾಡಿದಕ್ಕೋಸ್ಕರ ಬ್ರಿಗೇಡಿಯರ್ ರೈ ಅವರು ಹೇಳಿದಂತ ಆ 18,000 ಅಡಿಯಲ್ಲಿ 21,000 ಅಡಿಯಲ್ಲಿ ಬ್ಯಾಕ್ ಪ್ಯಾಕ್ ಅನ್ನು ಹಾಕಿಕೊಂಡು ರಾಕೆಟ್ ಲಾಂಚರ್ ಅನ್ನು ಹಿಡಿದುಕೊಂಡು ಈ ದಿಲ್ ಮಾಂಗೆ ಮೋರ್ ಅನ್ನುವಂತ ಮಾತನ್ನ ಹೇಳ್ತಾ ತಮ್ಮ ಪ್ರಾಣವನ್ನೇ ಆ ಟೈಗರ್ ಹಿಲ್ಸ್ ನಲ್ಲಿ ಕೊಟ್ಟಂತ ವಿಕ್ರಮ್ ಬಾತ್ರನ ಜನರೇಷನ್ ನಿಂದ ಕಾರಣ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ T-55 ಟ್ಯಾಂಕ್ ನಲ್ಲಿ ಕೂತ್ಕೊಂಡು ಲೆಫ್ಟಿನೆಂಟ್ ಅರುಣ್ ಕೇತ್ರಪಾಲ್ ಅವರು 71ರ ಯುದ್ಧದಲ್ಲಿ ಕಾರ್ಣಿಕರು ಹೇಳಿದಾಗ ಅದರೊಳಗೆ ಕೂತ್ಕೊಳ್ಳಿಕ್ಕೆ ಎಷ್ಟು ಕಷ್ಟ ಅಂತ ಒಂದ್ಸಲ ನೀವು ಆರ್ಮಡ್ ಸೆಂಟರ್ಗೆ ಹೋದ್ರೆ ಟ್ಯಾಂಕ್ ನೊಳಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ. ಈ T-55 ನಲ್ಲಿ ಕಷ್ಟ ಆಗ್ಬೋದು, ಆದ್ರೆ ಅದರಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ನಿಮಗೆ ಗೊತ್ತಾಗ್ತದೆ ಲೆಫ್ಟಿನೆಂಟ್ ಅರುಣ್ ಕೇತ್ರಪಾಲ್ನ ಆ ಬಲಿದಾನ ಯಾವ ರೀತಿಯ ಬಲಿದಾನ ಆಗಿರ್ಬೋದು ಅನ್ನುವಂಥದ್ದು. ನನಗಿರುವಂತ ಎಲ್ಲರಲ್ಲಿ ವಿನಂತಿಯನ್ನ ಮಾಡೋದು, ಈ ದೇಶದ ಪರಮವೀರ ಚಕ್ರರ ಕಥೆಗಳನ್ನ ಹೇಳುವಂತ ಕೆಲಸವನ್ನ, ತಿಳಿ ಹೇಳುವಂತ ಕೆಲಸವನ್ನ ತಾವೆಲ್ಲ ಮಾಡಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಆ ಬಲಿದಾನ ಮಾಡುವಂಥದ್ದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಸೈನ್ಯಕ್ಕೆ ಸೇರೋದು ಯಾವುದೋ ಕಾರಣಕ್ಕೆ ಅಂತ ಯಾರೋ ಹೇಳ್ಬೋದು. ಸೇರಿದ ನಂತರ ನಮ್ಮ ಯಾವುದೇ ಸೈನಿಕನ ಬೆನ್ನಿಗೆ ಇವತ್ತಿನವರೆಗೆ ಒಂದು ಗುಂಡೇಟು ಬೀಳಲಿಲ್ಲ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಪ್ರತಿಯೊಬ್ಬನ ಎದೆಗೆ ಗುಂಡನ್ನು ತೆಗೆದುಕೊಂಡು 18ರಿಂದ 25, 26, ಹೆಚ್ಚು ಅಂದ್ರೆ 27 ವರ್ಷ ಪ್ರಾಯದ ಸೈನಿಕರು, ಅಧಿಕಾರಿಗಳು ಈ ದೇಶಕ್ಕೋಸ್ಕರ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ, ಬಲಿದಾನವನ್ನು ಮಾಡಿದ್ದಾರೆ. ಕಠಿಣ ಪರಿಸ್ಥಿತಿಯಲ್ಲಿ ಒಬ್ಬನೇ ಇರುವಾಗಲೂ ಕೂಡ ಎದುರಿಸಿ ಹೋರಾಟವನ್ನು ಮಾಡಿ ಈ ದೇಶದ ಒಂದಿಂಚು ನೆಲವನ್ನು ನಾವು ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ಒಂದು ಅಪ್ರತಿಮ ಸಾಹಸವನ್ನ, ಧೈರ್ಯವನ್ನ, ತ್ಯಾಗವನ್ನ ತೋರಿಸಿದಂತ ಅವರಿಗೋಸ್ಕರ ನಾವು ಬದುಕಬೇಕಾದ ಅವಶ್ಯಕತೆ ಇದೆ. ಬಿಕಾಸ್ ದೇ ಗೇವ್ ದೇರ್ ಟುಡೇ ಫಾರ್ ಅವರ್ ಟುಮಾರೋ ಅನ್ನುವಂಥದ್ದು. ಇಟ್ ಇಸ್ ರಿಟನ್ ದಟ್ ದೇ ಗೇವ್ ದೇರ್ ಟುಡೇ ಫಾರ್ ಅವರ್ ಟುಮಾರೋ. ಹಾಗಾಗಿ ನಾವು ಈ ದೇಶಕ್ಕೋಸ್ಕರ ಬದುಕಬೇಕಾಗಿದೆ. ರಾಷ್ಟ್ರ ಮೊದಲು ಅನ್ನುವಂಥ ಪರಿಕಲ್ಪನೆ ಜೊತೆ ಬದುಕಬೇಕಾಗಿದೆ. Gen Z ಇರಲಿ, Gen X ಇರಲಿ, Gen Alpha ಇರಲಿ, ನಾವೆಲ್ಲರೂ ಈ ದೇಶಕ್ಕೋಸ್ಕರ ಒಂದಾಗಿ ಒಟ್ಟಾಗಿ ಈ ದೇಶದ ವ್ಯವಸ್ಥೆಗಳನ್ನ, ಇನ್ಸ್ಟಿಟ್ಯೂಷನ್ಗಳನ್ನ, ಈ ದೇಶದ ಸಂವಿಧಾನವನ್ನ, ಪ್ರಜಾಪ್ರಭುತ್ವ ಮೌಲ್ಯಗಳನ್ನ, ಈ ದೇಶದ ಸನಾತನ ಸಂಸ್ಕೃತಿಯನ್ನ ಗಟ್ಟಿಗೊಳಿಸಿ ಒಂದು
ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಆ ಜವಾಬ್ದಾರಿಯನ್ನ ವಿಶೇಷವಾಗಿ ನಮ್ಮ ಯುವ ಸ್ನೇಹಿತರು ನಿರ್ವಹಿಸಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನಾನು ಮಂಗಳೂರಿನ ಪ್ರತಿಯೊಬ್ಬ ನಾಗರಿಕರಲ್ಲಿ ಈ ಸಭೆಯ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದೊಂದು ಪೂಜನೀಯವಾದಂತಹ ಸ್ಥಳ, ಅದನ್ನು ಪೂಜನೀಯ ಭಾವನೆಯಿಂದ ಕಾಣಬೇಕು. ನಾವೆಲ್ಲರೂ ಇಲ್ಲಿ ಬರುವಂತಹ ಸಂದರ್ಭದಲ್ಲಿ ಆ ಗೌರವದೊಂದಿಗೆ, ಶ್ರದ್ಧೆಯೊಂದಿಗೆ, ಯಾರು ಈ ದೇಶಕ್ಕೋಸ್ಕರ ರಕ್ತವನ್ನ, ಬೆವರನ್ನ ಕೊಟ್ಟಿದ್ದಾರ, ಪ್ರಾಣವನ್ನ ಕೊಟ್ಟಿದ್ದಾರ, ಅವರಿಗೋಸ್ಕರ ಅತ್ಯಂತ ವಿನೀತರಾಗಿ ಗೌರವದಿಂದ, ಶ್ರದ್ಧೆಯಿಂದ ಬಂದು ಗೌರವವನ್ನು ಸಲ್ಲಿಸಿಕೊಂಡು ಹೋಗಬೇಕು. ಮುಂದೊಂದು ದಿವಸ ಈ ಸ್ಥಳ ಹೇಗೆ ನಾವು ಮಂದಿರಗಳಿಗೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೇವೋ ಅದೇ ರೀತಿ ನಮ್ಮ ಮಕ್ಕಳನ್ನ, ಹಿರಿಯರನ್ನ ಒಟ್ಟಾಗಿ ಕರ್ಕೊಂಡು ಬಂದು ಹೋಗಬೇಕು. ಇವತ್ತು ಬೆಳಗಿನ ಕಾರ್ಯಕ್ರಮಕ್ಕೆ ತುಂಬಾ ಜನ ಬಂದಿರಲಿಕ್ಕಿಲ್ಲ. ನಾನು ವಿನಂತಿಯನ್ನು ಮಾಡ್ತೇನೆ, ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಇದನ್ನ ಓಪನ್ ಇಡೀ ದಿವಸ ಮಂಗಳೂರಿನ ಪ್ರತಿಯೊಬ್ಬ ನಾಗರಿಕರು ಬಂದು ಒಂದು ಸಲ ಇಲ್ಲಿ ತಲೆಯನ್ನ ಕೊಟ್ಟು ಆ ಹಿರಿಯರಿಗೆ, ಆ ಸೈನಿಕರಿಗೆ ಗೌರವವನ್ನು ಕೊಡಬೇಕು. ಇವತ್ತು ಕೆಲಸ ಮಾಡ್ತಿರುವಂತಹ ಸೈನಿಕರಿಗೆ ಸ್ಥೈರ್ಯವನ್ನು ಕೊಡಬೇಕು. ಇಡೀ ದೇಶ ನಿಮ್ಮ ಜೊತೆ ಇದೆ ಅನ್ನುವಂಥ ಒಂದು ಭಾವನೆಯನ್ನು ಮೂಡಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮುಂದಿನ ದಿವಸಗಳಲ್ಲಿ ಈ ಸ್ಥಳವನ್ನ ನಾನು, ಶಾಸಕರು ಸೇರಿಕೊಂಡು ಮಂಗಳೂರಿನ ಗೌರವಕ್ಕೆ ತಕ್ಕುದಾಗಿ, ನಮ್ಮ ಸೈನಿಕರ ಗೌರವಕ್ಕೆ ತಕ್ಕುದಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಕಟಿಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. T-55 ಟ್ಯಾಂಕ್ ಇರಬಹುದು, ಮುಂದಿನ ದಿವಸದಲ್ಲಿ ಒಂದು ಮಿಗ್ ಅನ್ನ ತರಿಸುವಂತ ಪ್ರಯತ್ನ ಇರಬಹುದು, ಹಿಂದೆ ಇರುವಂತ ಖಾಲಿ ಜಾಗವನ್ನ ಚಂದ ಡೆವಲಪ್ ಮಾಡಿ ಜನರು ಬಂದು ಕೂತ್ಕೊಳ್ಳುವಂತ ವಾತಾವರಣ, ಜನರು ಬಂದು ಗೌರವವನ್ನು ಸಲ್ಲಿಸುವಂತ ವಾತಾವರಣ, ಹೇಗೆ ಮಂದಿರದಲ್ಲಿ ಹೋಗಿ ನಾವು ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡು ಆ ಎನರ್ಜಿಯನ್ನು ಪಡ್ಕೊಂಡು ಹೋಗ್ತೇವ, ಅದೇ ರೀತಿಯ ಎನರ್ಜಿಯನ್ನ ಇಲ್ಲಿಂದಲೂ ಕೂಡ ಪಡ್ಕೊಂಡು ಹೋಗಬೇಕು. ಇದು ಒಂದು ಅಪರೂಪದ ಸ್ಥಳ ಆಗಬೇಕು, ಇದೊಂದು ಗೌರವ ಮೂಡಿಸುವ ಸ್ಥಳ ಆಗಬೇಕು. ಮಂಗಳೂರಿನವರು ಯುದ್ಧ ಸ್ಮಾರಕವನ್ನ ಹೇಗೆ ನಡೆಸಿದ್ದಾರೆ, ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇಡೀ ಭಾರತ ನೋಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ಇಲ್ಲಿ ಒಂದು ಕಸ ಬಿದ್ದರೆ ಆ ಕಸವನ್ನು ಎತ್ತುವ ಜವಾಬ್ದಾರಿ ಪ್ರತಿಯೊಬ್ಬರದು. ಇಲ್ಲಿ ಒಂದು ಸಣ್ಣ ಸಮಸ್ಯೆ ಆದ್ರೆ ಅದನ್ನ ಸರಿ ಮಾಡುವಂತ ಜವಾಬ್ದಾರಿ ಪ್ರತಿಯೊಬ್ಬರದು. ಇದನ್ನ ಸ್ವಚ್ಛವಾಗಿಡುವಂಥದ್ದು, ಇದನ್ನ ಸುಂದರವಾಗಿಡುವಂಥದ್ದು, ಇದನ್ನ ಇನ್ನೂ ಹೆಚ್ಚು ಸುಂದರವಾಗಿ ಹೇಗೆ ಇಡಬಹುದು ಅನ್ನುವಂಥದ್ದನ್ನ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಯೋಚನೆ ಮಾಡಬೇಕು. ಇದು ಯಾರೊಬ್ಬರದ್ದು ಅಲ್ಲ, ಇದು ನಮ್ಮದು, ಇದು ಭಾರತದ್ದು, ಇದು ಭಾರತೀಯ ಸೈನಿಕರದು, ಇದು ನಮ್ಮ ಸನಾತನವಾದ ಸಂಸ್ಕೃತಿಯ ಒಂದು ಪ್ರತಿರೂಪ, ಈ ನೆಲದ ಪ್ರತಿರೂಪ, ಈ ನೆಲದ ಜನರ ಪ್ರತಿರೂಪ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅದಕ್ಕೆ ತಕ್ಕುದಾಗಿ ಇದಕ್ಕೆ ಗೌರವವನ್ನು ನೀಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಯಾರಿಗೆ ಗೊತ್ತಿಲ್ಲ ಅವರಿಗೆ ತಿಳಿ ಹೇಳಿ ಎಲ್ಲರನ್ನು ಕರ್ಕೊಂಡು ಬರಬೇಕು. ಎಲ್ಲರೂ ಮಂಗಳೂರಿನ ಪ್ರತಿಯೊಬ್ಬ ನಾಗರಿಕರು ವರ್ಷದಲ್ಲಿ ಒಂದು ದಿವಸ ಆದರೂ ಇಲ್ಲಿಗೆ ಬಂದು ಹೋಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹೇಗೆ ದೇವಸ್ಥಾನದ ಮುಂದೆ ಹೋಗುವಾಗ ಒಂದ್ಸಲ ಹೀಗೆ ಮಾಡಿ ಹೋಗ್ತೇವೋ ಅದೇ ರೀತಿ ಇಲ್ಲಿಯೂ ಕೂಡ ಅದೇ ರೀತಿಯ ಭಾವನೆಯನ್ನು ಮೂಡಿಸಿ, ಯಾಕೆಂದ್ರೆ ರಾಷ್ಟ್ರ ಮೊದಲು ಅನ್ನುವಂಥ ಪರಿಕಲ್ಪನೆ ಇದ್ರೆ ಮಾತ್ರ ನಾವೆಲ್ಲರೂ ಬದುಕಬಹುದು. ನಾವೆಲ್ಲರೂ ರಾಷ್ಟ್ರ ಮೊದಲು ಅನ್ನುವಂಥ ಪರಿಕಲ್ಪನೆಯಲ್ಲಿ ಬದುಕಿದ್ರೆ ಇಡೀ ಜಗತ್ತಿಗೆ ದಾರಿಯನ್ನು ತೋರಿಸಬಹುದು ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ, ಕಾರ್ಗಿಲ್ ವಿಜಯ ದಿವಸದ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ.